ನನ್ನ ಹೆಸರು ಪ್ರೊಫೆಸರ್ ಎಸ್ ಕೆ ಮುತ್ತಿಗೆ ಅಂತ. ಐ ಆಮ್ ಎ ಇನೋವೇಟರ್, ಅನ್ವೇಷಣೆಕಾರ. ನಾನು 30+ ಇನೋವೇಷನ್ಸ್ ಇನ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ ಅದಾವು. ಆದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಇನೋವೇಷನ್ ಬಗ್ಗೆ ಇನ್ನೂ ಸರಿಯಾಗಿ ಪ್ರೋತ್ಸಾಹ ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರೀ ನಾವು ಕಾಪಿ ಮಾಡೋದು, ಕೊಲಾಬ್ರೇಟ್ ಮಾಡೋದಾಗಿದೆ. ಮೇಕ್ ಇನ್ ಇಂಡಿಯಾ ಅಂತೇವೆ ಹೊರತು ಇನೋವೇಟ್ ನಾವೇ ತಯಾರು ಮಾಡಿ ನಮ್ಮದೇ ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ. ಮತ್ತೊಬ್ರು ಯಾರು ತಯಾರು ಮಾಡ್ತಾರೆ ಅದನ್ನು ನಾವು ಇಲ್ಲದನ್ನು ಕಾಪಿ ಮಾಡ್ತೇವೆ. ನಾವು ಬರೀ ಮಜ್ಜಿಗೆ ಕಡಿತೇವೆ, ಬೆಣ್ಣೆ ಬೇರೆಯವ್ರು ತಿಂತಾರೆ. ಅಪೆಲ್ ಫೋನ್ $600 ನಮಗೊಂದು $30 ಅಷ್ಟೇ ಬರ್ತಾವೆ. ಅವರು $650 ಅವ್ರು ತಗೋತಾರೆ. ಅಪೆಲ್ ಇಸ್ ಅ ಕಂಪ್ನಿ ಆಫ್ ಅ 3 ಟ್ರಿಲಿಯನ್ ಕಂಪ್ನಿ. ಫ್ಯಾಕ್ಸ್ಕಾನ್ ಅಪೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಓನ್ಲಿ 50 ಬಿಲಿಯನ್ ಕಂಪ್ನಿ. ಈ ನಮ್ಮಲ್ಲಿ ಅಪೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಬರೀ ಅದರಿಂದ ನಮ್ಮದು ಬರೀ ಮ್ಯಾನ್ ಪವರ್ ಲಾಸ್ ಆಗ್ತದೆ, ನಮ್ಮದೆಲ್ಲ ಇದು ಆಗ್ತದೆ ಹೊರತು ಅನ್ಲೆಸ್ ಇಲ್ಲಿ ವಿ ಇನ್ವೆಂಟ್ ಆ್ಯಂಡ್ ಡಿಸೈನ್ ಯು ಕೆನಾಟ್ ಮೇಕ್ ಎ 5 ಟ್ರಿಲಿಯನ್ ಕಂಪ್ನಿ ಅಥವಾ 10 ಟ್ರಿಲಿಯನ್ ಕಂಪ್ನಿ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಇಂಡಿಯಾ ಬರೋಂಗಿಲ್ಲ. ನಮ್ಮಲ್ಲಿ ಇಂಡಿಯಾದ ಯಾವ $1 ಕಮ್ಮಿ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಇನೋವೇಟರ್ಸ್. ಗೂಗಲ್ ಆಗಲಿ, ಆ್ಯಪಲ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ $1 ಕಂಪ್ನಿ ಇದೆ. ಯಾಕಂದ್ರೆ ಅವರು ಇನೋವೇಟರ್ಸ್ ಅದಾರ. ಎಲ್ಲರಿಗೂ ಜನಕ್ಕೆ ಗೊತ್ತಾಗಲಿ ಇನೋವೇಷನ್ ಬಗ್ಗೆ. ಈಗ ನಾವು ಅದಕ್ಕೆ ಕರೆದು ಇಲ್ಲಿಕಂದ್ರೆ ನೀವು ನಮ್ಗೆ ಕರಿತಾ ಇದ್ದಿದ್ದಿಲ್ಲ. ಈ ಜನರಲ್ ಕಂಪ್ಲೇಂಟ್ ಎಲ್ಲರೂ ಹೇಳ್ತಾ ಇದ್ದಾರೆ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಅನ್ನೋರು ಬೇರೆ ಇದ್ದಾರೆ. ನಾನು ದೇಶ ಅಭಿವೃದ್ಧಿ ಮಾಡೋಕೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಪ್ರೂವಿಂಗ್ ದ ಕಂಟ್ರಿ, ನಾಟ್ ಮೇಕ್ ಇನ್ ಇಂಡಿಯಾ. ಇನ್ವೆಂಟ್ ಆ್ಯಂಡ್ ಮೇಕ್ ಇಂಡಿಯಾ. ನಮ್ಮಲ್ಲಿ ಇನ್ವೆಂಟ್ ಮಾಡ್ಬೇಕು, ಅದನ್ನೆಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಮ್ಮ ಹಣ ಬರ್ತದೆ. ಬೇರೆ ಕಾಪಿ ಮಾಡಿದ್ರೆ ಅವರು ಬೆಣ್ಣೆ ಅವ್ರು ತಿಂತಾರೆ, ನಾವು ಬರೀ ಮಜ್ಜಿಗೆ ಕಟ್ಟಿತೇವೆ. ನಾವು ಈಗೇನು ನೀವು ಪ್ರೊಡಕ್ಟ್ ಮಾಡ್ತಿರಲ್ಲ, ಈಗ ಪ್ಯಾನಾಸೋನಿಕ್ ಇದು ಮೇನ್ ಅಮೌಂಟ್ ಪ್ಯಾನಾಸೋನಿಕ್ದವ್ರಿಗೆ ಹೋಗ್ತದೆ. ನಾವು ಬರೀ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಅದೇ ನಾವು ಇನ್ವೆಂಟ್ ಮಾಡಿದ್ರೆ ನಮ್ಗೆ ಎರಡೂ ನಮ್ಮಲ್ಲೇ ಉಳಿತದೆ. ಅದಕ್ಕೆ ನಾವು ಇನೋವೇಟ್ ಮಾಡಬೇಕು. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎನ್ಕರೇಜ್ ಮಾಡಬೇಕು. ಆ ಕಲ್ಚರ್ ನಮ್ಮಲ್ಲಿ ಇಲ್ಲ. ಇನೋವೇಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಸಸ್ಟೈನ್ಡ್ ಗ್ರೋತ್ ಆಗ್ತದೆ, ಸಸ್ಟೈನ್ಡ್ ಮಾರ್ಕೆಟ್ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ನೀವು ಮತ್ತೆ ಈಗೇನು 3.786 ಟ್ರಿಲಿಯನ್ 5 ಟ್ರಿಲಿಯನ್ ಸಮ ನಾವು ಬಡ್ದಾಡ್ತಾ ಇದ್ದೋ, ಅದು ಅವಶ್ಯಕತೆ ಇಲ್ಲ. ಸ್ಮಾಲ್ ಇಸ್ರೇಲ್ ಕಂಟ್ರಿ ಒಳಗೆ ನಮ್ಗಿಂತ ಇನೋವೇಷನ್ಸ್ ಅದ. ಅವರು ನಮ್ಮ ಈಕ್ವಲ್ ಅದಾರ. ಅವ್ರು ವಿ ಆರ್ ಇಂಪೋರ್ಟಿಂಗ್ ಲಾಟ್ ಆಫ್ ವೆಪನ್ಸ್ ಫ್ರಮ್ ದಮ್. ಯಾಕಂದ್ರೆ ಬಿಕಾಸ್ ದೇ ಆರ್ ಇನೋವೇಟರ್ಸ್. ನಮ್ಮಲ್ಲಿ ಯಾಕಿಲ್ಲ, ಅದಕ್ಕೆ ಪ್ರಶ್ನೆ ಹೇಳ್ತದೆ. ಅದು ಗೊತ್ತಾಗಲಿ ಅಂತ ಹೇಳ್ತಾ ಇರೋರು. ನನ್ನ ಹೆಸರು ಪ್ರೊಫೆಸರ್ ಎಸ್ ಕೆ ಮುತ್ತಿಗೆ ಅಂತ. ಐ ಆಮ್ ಎ ಇನೋವೇಟರ್, ಅನ್ವೇಷಣೆಕಾರ. ನಾನು 30+ ಇನೋವೇಷನ್ಸ್ ಇನ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ ಅದಾವು. ಆದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಇನೋವೇಷನ್ ಬಗ್ಗೆ ಇನ್ನೂ ಸರಿಯಾಗಿ ಪ್ರೋತ್ಸಾಹ ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರೀ ನಾವು ಕಾಪಿ ಮಾಡೋದು, ಕೊಲಾಬ್ರೇಟ್ ಮಾಡೋದಾಗಿದೆ. ಮೇಕ್ ಇನ್ ಇಂಡಿಯಾ ಅಂತೇವೆ ಹೊರತು ಇನೋವೇಟ್ ನಾವೇ ತಯಾರು ಮಾಡಿ ನಮ್ಮದೇ ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ. ಮತ್ತೊಬ್ರು ಯಾರು ತಯಾರು ಮಾಡ್ತಾರೆ ಅದನ್ನು ನಾವು ಇಲ್ಲದನ್ನು ಕಾಪಿ ಮಾಡ್ತೇವೆ. ನಾವು ಬರೀ ಮಜ್ಜಿಗೆ ಕಡಿತೇವೆ, ಬೆಣ್ಣೆ ಬೇರೆಯವ್ರು ತಿಂತಾರೆ. ಅಪೆಲ್ ಫೋನ್ $600 ನಮಗೊಂದು $30 ಅಷ್ಟೇ ಬರ್ತಾವೆ. ಅವರು $650 ಅವ್ರು ತಗೋತಾರೆ. ಅಪೆಲ್ ಇಸ್ ಅ ಕಂಪ್ನಿ ಆಫ್ ಅ 3 ಟ್ರಿಲಿಯನ್ ಕಂಪ್ನಿ. ಫ್ಯಾಕ್ಸ್ಕಾನ್ ಅಪೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಓನ್ಲಿ 50 ಬಿಲಿಯನ್ ಕಂಪ್ನಿ. ಈ ನಮ್ಮಲ್ಲಿ ಅಪೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಬರೀ ಅದರಿಂದ ನಮ್ಮದು ಬರೀ ಮ್ಯಾನ್ ಪವರ್ ಲಾಸ್ ಆಗ್ತದೆ, ನಮ್ಮದೆಲ್ಲ ಇದು ಆಗ್ತದೆ ಹೊರತು ಅನ್ಲೆಸ್ ಇಲ್ಲಿ ವಿ ಇನ್ವೆಂಟ್ ಆ್ಯಂಡ್ ಡಿಸೈನ್ ಯು ಕೆನಾಟ್ ಮೇಕ್ ಎ 5 ಟ್ರಿಲಿಯನ್ ಕಂಪ್ನಿ ಅಥವಾ 10 ಟ್ರಿಲಿಯನ್ ಕಂಪ್ನಿ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಇಂಡಿಯಾ ಬರೋಂಗಿಲ್ಲ. ನಮ್ಮಲ್ಲಿ ಇಂಡಿಯಾದ ಯಾವ $1 ಕಮ್ಮಿ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಇನೋವೇಟರ್ಸ್. ಗೂಗಲ್ ಆಗಲಿ, ಆ್ಯಪಲ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ $1 ಕಂಪ್ನಿ ಇದೆ. ಯಾಕಂದ್ರೆ ಅವರು ಇನೋವೇಟರ್ಸ್ ಅದಾರ. ಎಲ್ಲರಿಗೂ ಜನಕ್ಕೆ ಗೊತ್ತಾಗಲಿ ಇನೋವೇಷನ್ ಬಗ್ಗೆ. ಈಗ ನಾವು ಅದಕ್ಕೆ ಕರೆದು ಇಲ್ಲಿಕಂದ್ರೆ ನೀವು ನಮ್ಗೆ ಕರಿತಾ ಇದ್ದಿದ್ದಿಲ್ಲ. ಈ ಜನರಲ್ ಕಂಪ್ಲೇಂಟ್ ಎಲ್ಲರೂ ಹೇಳ್ತಾ ಇದ್ದಾರೆ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಅನ್ನೋರು ಬೇರೆ ಇದ್ದಾರೆ. ನಾನು ದೇಶ ಅಭಿವೃದ್ಧಿ ಮಾಡೋಕೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಪ್ರೂವಿಂಗ್ ದ ಕಂಟ್ರಿ, ನಾಟ್ ಮೇಕ್ ಇನ್ ಇಂಡಿಯಾ. ಇನ್ವೆಂಟ್ ಆ್ಯಂಡ್ ಮೇಕ್ ಇಂಡಿಯಾ. ನಮ್ಮಲ್ಲಿ ಇನ್ವೆಂಟ್ ಮಾಡ್ಬೇಕು, ಅದನ್ನೆಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಮ್ಮ ಹಣ ಬರ್ತದೆ. ಬೇರೆ ಕಾಪಿ ಮಾಡಿದ್ರೆ ಅವರು ಬೆಣ್ಣೆ ಅವ್ರು ತಿಂತಾರೆ, ನಾವು ಬರೀ ಮಜ್ಜಿಗೆ ಕಟ್ಟಿತೇವೆ. ನಾವು ಈಗೇನು ನೀವು ಪ್ರೊಡಕ್ಟ್ ಮಾಡ್ತಿರಲ್ಲ, ಈಗ ಪ್ಯಾನಾಸೋನಿಕ್ ಇದು ಮೇನ್ ಅಮೌಂಟ್ ಪ್ಯಾನಾಸೋನಿಕ್ದವ್ರಿಗೆ ಹೋಗ್ತದೆ. ನಾವು ಬರೀ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಅದೇ ನಾವು ಇನ್ವೆಂಟ್ ಮಾಡಿದ್ರೆ ನಮ್ಗೆ ಎರಡೂ ನಮ್ಮಲ್ಲೇ ಉಳಿತದೆ. ಅದಕ್ಕೆ ನಾವು ಇನೋವೇಟ್ ಮಾಡಬೇಕು. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎನ್ಕರೇಜ್ ಮಾಡಬೇಕು. ಆ ಕಲ್ಚರ್ ನಮ್ಮಲ್ಲಿ ಇಲ್ಲ. ಇನೋವೇಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಸಸ್ಟೈನ್ಡ್ ಗ್ರೋತ್ ಆಗ್ತದೆ, ಸಸ್ಟೈನ್ಡ್ ಮಾರ್ಕೆಟ್ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ನೀವು ಮತ್ತೆ ಈಗೇನು 3.786 ಟ್ರಿಲಿಯನ್ 5 ಟ್ರಿಲಿಯನ್ ಸಮ ನಾವು ಬಡ್ದಾಡ್ತಾ ಇದ್ದೋ, ಅದು ಅವಶ್ಯಕತೆ ಇಲ್ಲ. ಸ್ಮಾಲ್ ಇಸ್ರೇಲ್ ಕಂಟ್ರಿ ಒಳಗೆ ನಮ್ಗಿಂತ ಇನೋವೇಷನ್ಸ್ ಅದ. ಅವರು ನಮ್ಮ ಈಕ್ವಲ್ ಅದಾರ. ಅವ್ರು ವಿ ಆರ್ ಇಂಪೋರ್ಟಿಂಗ್ ಲಾಟ್ ಆಫ್ ವೆಪನ್ಸ್ ಫ್ರಮ್ ದಮ್. ಯಾಕಂದ್ರೆ ಬಿಕಾಸ್ ದೇ ಆರ್ ಇನೋವೇಟರ್ಸ್. ನಮ್ಮಲ್ಲಿ ಯಾಕಿಲ್ಲ, ಅದಕ್ಕೆ ಪ್ರಶ್ನೆ ಹೇಳ್ತದೆ. ಅದು ಗೊತ್ತಾಗಲಿ ಅಂತ ಹೇಳ್ತಾ ಇರೋರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.